ಗೌರಿಬಿದನೂರು ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿದ ಸಮಾಜ ಸೇವಕ ಡಾಕ್ಟರ್ ಕೆ ಕೆಂಪರಾಜು ಇವತ್ತು ತಾಲೂಕಿನಲ್ಲಿ ನಗರದಲ್ಲಿ ಅನೇಕ ಸಮಸ್ಯೆಗಳು ಮೂಲಭೂತ ಸೌಕರ್ಯಗಳಿಂದ ಜನ ವಂಚಿತರಾಗಿದ್ದಾರೆ. ಇವತ್ತು ಗೌರಿಬಿದನೂರಿನ ಬಸ್ ಸ್ಟ್ಯಾಂಡ್ನಲ್ಲಿ ಕುಡಿಯಕ್ಕೆ ನೀರು ಸಹ ವ್ಯವಸ್ಥೆ ಮಾಡಿಲ್ಲ, ಸುಸಜ್ಜಿತವಾದ ಟಾಯ್ಲೆಟ್ ಸಹ ಇಲ್ಲ. ತಾಲೂಕಿನ ಹೆಡ್ ಕ್ವಾರ್ಟರ್ ಸ್ಥಿತಿ ಹೀಗಾದ್ರೆ ಹೇಗೆ ಅಂತ ಪ್ರಶ್ನಿಸಿದ್ರು. ನಾವು ಸಾಮಾನ್ಯ ಸಭೆಯಲ್ಲಿ ಅಧಿಕಾರಿಗಳ ಗಮನಕ್ಕೆ ತಂದಿರೋದು ಏನಂದ್ರೆ ಈ ತರಹ ಅನೇಕ ನಗರದಲ್ಲಿ ಸಮಸ್ಯೆಗಳು ಇದ್ದಾವೆ ಅಂತ ಅವರ ಗಮನಕ್ಕೆ ತಂದಿದ್ದೇವೆ. ಅಧಿಕಾರಿಗಳಿಗೆ ಏನ್ ಹೇಳೋದಂದ್ರೆ ಅನುದಾನಗಳು ಬೇರೆ, ಯೋಜನೆಗಳು ಬೇರೆ. ನೀವು ಅನುದಾನಗಳನ್ನ ಪಟ್ಟಿ ಇಟ್ಕೊಂಡ್ರೆ ಯೋಜನೆಗಳ ಬಗ್ಗೆ ಏನ್ ಕ್ರಮ ತೆಗೆದುಕೊಂಡಿದ್ದೀರಾ ಅಂತ ಪ್ರಶ್ನಿಸಿದ್ರು. ಒಳ್ಳೆ ಯೋಜನೆಗಳನ್ನ ತಂದು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಿಕೊಂಡಿರುವ ಬಡಬಗ್ಗರಿಗೆ ಸಹಾಯ ಮಾಡಿ ಅನೇಕ ಯೋಜನೆಗಳು ಸರ್ಕಾರದಲ್ಲಿದೆ. ಅದರ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ, ಪರಿಸರದ ಬಗ್ಗೆ ಕಾಳಜಿ ಇಲ್ಲ ಅಂದ್ರು. ಚುನಾವಣಾ ಸಂದರ್ಭ ಬಂದ್ರೆ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹಾಕಿರೋ ಚೆನ್ನಾಗಿರೋ ರಸ್ತೆಗಳನ್ನ ಕಿತ್ತು ಬೇಳೆ ಬೇಯಿಸ್ಕೊಳ್ತಿದ್ದಾರೆ. ಇವರು ಅನುದಾನಗಳ ಹಿಂದೆ ಯಾಕೆ ಹೋಗ್ತಾರೆ ಗೊತ್ತಾ? ಇವರಿಗೆ ಕಮಿಷನ್ ಬರುತ್ತೆ. ಯೋಜನೆಗಳ ಹಿಂದೆ ಹೋದ್ರೆ ಕಮಿಷನ್ ಬರೋದಿಲ್ಲ. ಅನುದಾನಗಳನ್ನು ತಂದು ಪರ್ಸೆಂಟೇಜ್ ತಗೊಂಡು ಇವರ ಜೇಬು ತುಂಬಿಸ್ಕೊಳ್ತಾರೆ. ಗೌರಿಬಿದನೂರಿನಲ್ಲಿ 90% ಹಿಂದುಳಿದ ಜನಾಂಗದವರು ಜೀವನ ಮಾಡ್ತಿದ್ದಾರೆ. ಅವರು ಇಲ್ಲಿ ವಂಚಿತರಾಗಿದ್ದಾರೆ. ಅವರಿಗೆ ಸಿಗಬೇಕಾಗಿರುವ ಯೋಜನೆಗಳು ಸಿಗ್ತಿಲ್ಲ. ಮುಖ್ಯವಾದ ವಿಷಯ ಏನಂದ್ರೆ ಸುಮಾರು 40ರಿಂದ 50 ವರ್ಷಗಳಿಂದ ಸಾವಿರಾರು ಜನ ಸೂರು ಇಲ್ಲದೆ ಸೈಟ್ಗಳಿಗಾಗಿ ಪರದಾಡುವಂತಾಗಿದೆ. ಎಷ್ಟೋ ಜನಕ್ಕೆ ಮನೆಗಳು ಇಲ್ಲ. ಒಂದು ಬಡಾವಣೆ ಮಾಡಿ ಸೈಟ್ ಕೊಡೋ ಕೆಲಸ ಸಹ ಇದುವರೆಗೂ ಯಾರು ಮಾಡಿಲ್ಲ. ಇವತ್ತು ನಮ್ಮ ಗೌರಿಬಿದನೂರಿನಲ್ಲಿ ಅನೇಕ ಪ್ರಭಾವಿಗಳು ಶುಗರ್ ಫ್ಯಾಕ್ಟರಿ ಆಗಿರಬಹುದು, ಸಿಮೆಂಟ್ ಫ್ಯಾಕ್ಟರಿ ಆಗಿರಬಹುದು, ಸೋಲಾರ್ ಪ್ಲಾಂಟ್ ಆಗಿರಬಹುದು, ಅನೇಕ ಪ್ರಭಾವಿಗಳು ಎಕರೆಗಟ್ಟಲೆ ಹೊತ್ತುವರಿ ಮಾಡ್ಕೊಂಡಿದ್ದಾರೆ. ಅಂತ ಜಾಗ ಗುರುತಿಸಿ ವಶಕ್ಕೆ ಪಡೆದು ಬಡಬಗ್ಗರಿಗೆ ಸೈಟ್ ಮಾಡಿಕೊಡ್ಲಿ. ನಗರದಲ್ಲಿ 10,000ಕ್ಕೂ ಹೆಚ್ಚು ಫಲಾನುಭವಿಗಳಿದ್ದಾರೆ, ಎಲ್ರಿಗೂ ಸೈಟ್ ಕೊಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಲ್ಲಿ ಸುಳ್ಳು ಭರವಸೆಗಳನ್ನು ಕೊಟ್ಟು ಆಡಳಿತ ಮಾಡ್ತಿದ್ದಾರೆ. ಶಾಸಕರು ಒಂದೇ ಪಾರ್ಟಿ, ನಗರಸಭೆ ಅಧ್ಯಕ್ಷರು ಒಂದೇ ಪಾರ್ಟಿ, ಅವರಿಗೆ ಇಷ್ಟ ಬಂದ ಹಾಗೆ ಆಡಳಿತ ಮಾಡ್ತಿದ್ದಾರೆ. ಅಧಿಕಾರದಲ್ಲಿರೋರು ಸರ್ಕಾರದಿಂದ ಅನುದಾನ ತಂದುಕೊಟ್ರೆ ಅಧಿಕಾರಿಗಳು ಫಲಾನುಭವಿಗಳಿಗೆ ಕೆಲಸ ಮಾಡಿಕೊಳ್ತಾರೆ, ಇಲ್ಲ ಅಂದ್ರೆ ಹೇಗೆ ಸಾಧ್ಯ? ಇವತ್ತು ಅಧಿಕಾರಿಗಳು ಕೆಲಸ ಕಾರ್ಯ ಇಲ್ಲದೆ ಅಧಿಕಾರಿಗಳು ನಿದ್ದೆ ಮಾಡ್ತಿದ್ದಾರೆ. ಆಡಳಿತ ನಡೆಸಬೇಕಾದವರು ನಿದ್ದೆ ಮಾಡ್ತಿದ್ದಾರೆ ಅಂತ ವ್ಯಂಗ್ಯ ಮಾಡಿದ್ದಾರೆ. ಇವತ್ತು ನಗರಸಭೆ ಸಾಮಾನ್ಯ ಸಭೆ, ಇದು ಬಜೆಟ್ ಸಭೆ. ಇದು 26-27ನೇ ಸಾಲಿನ ಬಜೆಟ್ ಸಭೆ, ಆಯವ್ಯಯ ಒಂದು ಸಾಮಾನ್ಯ ಸಭೆಯನ್ನು ಸಾರ್ವಜನಿಕರು ಕರೆದಿದ್ದರು. ನಾವು ಇದರಲ್ಲಿ ಫಸ್ಟ್ ಟೈಮ್ ಭಾಗವಹಿಸಿದ್ವಿ. ಇಷ್ಟು ದಿನ ಇಲ್ಲಿ ಬಾಡಿ ಇತ್ತು, ನಗರಸಭೆ ಸದಸ್ಯರಿಲ್ಲಿದ್ದರು, ಮಾಡ್ಕೊಂಬರ್ತಾಯಿದ್ರು. ಇವತ್ತು ತಾಲೂಕಲ್ಲಿ ನಗರದಲ್ಲಿ ಅನೇಕ ಸಮಸ್ಯೆಗಳು, ಮೂಲಭೂತ ಸೌಕರ್ಯಗಳು, ಜನ ವಂಚಿತರಾಗಿದ್ದಾರೆ. ಮೂಲಭೂತ ಸೌಕರ್ಯಗಳಿಲ್ಲ. ಇವತ್ತು ಬಸ್ ಸ್ಟಾಪಲ್ಲಿ ಟಾಯ್ಲೆಟ್ ಇಲ್ಲ, ಕುಡಿಯೋ ನೀರಿಲ್ಲ. ಇವತ್ತು ಹಳ್ಳಿಗಳು ಹೆಡ್ ಕ್ವಾರ್ಟ್ರು, ಗೌರಿಬಿದನೂರು ಹೆಡ್ ಕ್ವಾರ್ಟ್ರು ಬಸ್ ಸ್ಟ್ಯಾಂಡಲ್ಲೇ ನೀರಿಲ್ಲ, ಕುಡಿಯೋ ನೀರಿಲ್ಲ. 10 ದಿನಕ್ಕೆ ನೀರು ಕೊಡೋಕ್ಕಾಗ್ತಾಯಿಲ್ಲ ಈ ಸರ್ಕಾರದ ಕೈಲಿ, ಆಡಳಿತ ಕೈಲಿ. ಇವತ್ತು ನಾನು ಈ ಸಭೆಯಲ್ಲಿ ಮೇನ್ ಮಾತಾಡಿದ್ದೇನೆಂದರೆ ಈ ಥರ ಅನೇಕ ಮೂಲಭೂತ ಸೌಕರ್ಯಗಳು ಜಾಸ್ತಿ ಇದೆ, ಮಾತಾಡೋ ಸಮಯ ಇಲ್ಲ. ಈಗ ನಾನು ಹೇಳಿದ್ದೀನಿ, ಅನುದಾನಗಳು ಬೇರೆ, ಯೋಜನೆಗಳು ಬೇರೆ. ಬೇರೆ ಅನುದಾನಗಳನ್ನ ಪಟ್ಟಿ ಹಾಕೊಂಡು ಕೂತಿದ್ದೀರಿ, ಯೋಜನೆಗಳ ಬಗ್ಗೆ ಏನು ಚಿಂತೆ ಮಾಡಿದ್ದೀರಿ? ಯೋಜನೆಗಳಂದರೆ ತಳ್ಳೋ ಗಾಡಿಯವರು ಇರ್ಬೋದು, ಬೀದಿ ವ್ಯಾಪಾರದವ್ರು ಇರ್ಬೋದು, ಚಪ್ಪಲಿ ಹೊಲಿಯರು ಇರ್ಬೋದು, ಸವಿತಾ ಸಮಾಜದವ್ರು ಇರ್ಬೋದು, ಮಡಿವಾಳದವ್ರು ಇರ್ಬೋದು, ಹೂವಿನ ವ್ಯಾಪಾರದವ್ರು ಇರ್ಬೋದು, ತರಕಾರಿ ವ್ಯಾಪಾರದವ್ರು ಇರ್ಬೋದು. ಇವತ್ತು ಅನೇಕ ಈ ಥರ ಜೀವನ ಮಾಡೋಂಥವ್ರಿಗೂ ಯೋಜನೆಗಳು ಸರ್ಕಾರದಲ್ಲಿದೆ. ಅದ್ರ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ಲ, ಪರಿಸರದ ಬಗ್ಗೆ ಕಾಳಜಿ ಇಲ್ಲ ಇವರಿಗೆ. ಇವತ್ತು ಚುನಾವಣೆ ಟೈಮ್ಗಳಲ್ಲಿ ಸ್ಯಾನಿಟ್ರಿ ಮಾಡ್ತೀನಿ ಅಂತ ಹೇಳಿದ್ರು, ಅಂಡರ್ಗ್ರೌಂಡ್ ಸ್ಯಾನಿಟ್ರಿ ಮಾಡ್ತೀನಿ ಅಂತ ಹೇಳಿದ್ರು. ಹಾಕಿರೋ ರೋಡುಗಳನ್ನೇ, ಚೆನ್ನಾಗಿರೋ ರೋಡುಗಳನ್ನ ಕಿತ್ತಾಕ್ಬಿಟ್ಟು ಮತ್ತೆ ಮಾಡೋಂಥ ಪರಿಸ್ಥಿತಿ ಟೌನಲ್ಲಿದೆ. ಇದೆಲ್ಲ ಮಾಡ್ತಾ ಇರೋದು ಅನುದಾನಗಳಿಂದ ಯಾಕೆ ಇವ್ರು ಹೋಗ್ತಾ ಇದ್ದಾರೆ ಅಂದರೆ ಕಮಿಷನ್ ಬರ್ತದೆ ಅಂತ. ಯೋಜನೆಗಳಿಂದ ಅವರೇ ಕಮಿಷನ್ ಬರೋದಿಲ್ಲ. ಅನುದಾನಗಳಿಂದ ತಂದು ಪರ್ಸೆಂಟೇಜ್ ಲೆಕ್ಕದಾಗ ಇವರು ಅಭಿವೃದ್ಧಿ ಆಗ್ತಾರೆ. ಇವತ್ತು ಗೌರಿಬಿದನೂರು 90% ಹಿಂದುಳಿದ ಇರೋಂಥ ಜನ, ಅವರು ವಂಚಿತರಾಗಿದ್ದಾರೆ. ಅವ್ರಿಗೆ ಬರಬೇಕಾಗಿರೋಂಥ ಯೋಜನೆಗಳು ತಲುಪ್ತಾ ಇಲ್ಲ. ಮುಖ್ಯವಾಗಿ ಇಲ್ಲಿ ಮಾತಾಡಿದ್ದು ನಾವೇನೆಂದರೆ ಇವತ್ತು 40-50 ವರ್ಷಗಳಾದರೂ ಸಹ ಇವತ್ತು ಸೂರಿಲ್ದ್ರೇ, ಸೈಟ್ ಇಲ್ದ್ರೇ, ಮನೆ ಇಲ್ದ್ರೇ ವಾಸಿಸ್ತಾರಂಥ ಜನ ಈ ಟೌನಲ್ಲಿ, ಈ ತಾಲೂಕಲ್ಲಿದ್ದಾರೆ. ಇಲ್ಲಿವರೆಗೂ ಯಾರಿಗೂ ಟೌನಾಗಿರೋರಿಗೆ ಕರೆಕ್ಟಾಗಿ ಒಂದು ವ್ಯವಸ್ಥಿತವಾಗಿ ಒಂದು ಬಡಾವಣೆ ಮಾಡಿ ಒಂದು ಸೈಟ್ ಕೂಡ ಕೊಟ್ಟಿಲ್ಲ ಇಲ್ಲಿವರೆಗೂ. ಅದಕ್ಕೆ ನಾನು ಬಂದು ಸಾಹಿತ್ಯರು ಕೇಳಿದ್ದೀನಿ. ಇವತ್ತು ಅನೇಕ ಪ್ರಭಾವಿಗಳು, ಇವತ್ತು ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ACC ಫ್ಯಾಕ್ಟ್ರಿ ಇರ್ಬೋದು, ಸೋಲಾರ್ ಪ್ಲಾಂಟ್ಲಿರ್ಬೋದು, ಎಲ್ಲರೂ ಒಂದು ಎಕರೆಗಟ್ಟಲೆ ಇವತ್ತು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅಂಥ ಜಾಗಗಳನ್ನ ಗುರುತಿಸಿ ಬಡವ್ರು ಕೊಡಿ ಅಂತ ಹೇಳಿದೆ. ಆಯುಕ್ತರು ಅದಕ್ಕೆ ಇದ್ಕೊಂಡು ನಾವು 200 ಜನಕ್ಕೆ 300 ಜನಕ್ಕೆ ಅಂದರೆ ನಾವು ಒಪ್ಪೋದಿಲ್ಲ.
200 ಜನಕ್ಕೆ 300 ಜನ ಕೊಟ್ಟರೆ ಆಗಲ್ಲ. ಕನಿಷ್ಠ ಪಕ್ಷ 10 ರಿಂದ 15 ಸಾವಿರ ಫಲಾನುಭವಿಗಳು ಬೇರೆ ಟೌನಲ್ಲಿದ್ದಾರೆ. ಸೊ ತಾಲೂಕು ಪೂರ್ತಿ ಲೆಕ್ಕ ಹಾಕೋಣಕ್ಕೆ ಹೋದರೆ 30 ರಿಂದ 40 ಸಾವಿರ ಕುಟುಂಬಗಳು ಇವತ್ತು ನಮಗೆ ಕಾಣಿಸ್ತಾ ಇದೆ. ನನ್ನ ಸರ್ವೆ ಪ್ರಕಾರವಾಗಿ ಟೌನಲ್ಲಿ ಒಂದರಲ್ಲೇ 10 ರಿಂದ 15 ಸಾವಿರ ಕುಟುಂಬ ಇದೆ. ಇವತ್ತು ನಮ್ಮ ಮುಸ್ಲಿಮಾನರು ಒಂದು ಕುಟುಂಬಕ್ಕೆ ಹೋದರೆ ಪಾಪ ಅವರು 5 ಜನ 6 ಜನ ಒಂದೇ ಮನೆಯಲ್ಲೇ ಇದ್ದಾರೆ, ವಾಸ ಇದ್ದಾರೆ. ಅವ್ರ ವ್ಯವಸ್ಥೆಗೆ ಹೇಳ್ಕೊಳಕ್ಕಾಗಲ್ಲ, ಯಾಕಂದರೆ ಊರು ಬಿಟ್ಟು ಹೋಗೋಕ್ಕಾಗಲ್ಲ ಅವರು. ಇನ್ನು ಇಲ್ಲಿ ಬಿಟ್ಟು ಇಲ್ಲೇ ಜೀವನ ಮಾಡೋಕ್ಕಾಗಿಲ್ಲ ಅಂದರೆ ಬೆಂಗಳೂರಲ್ಲಿ ಜೀವನ ಮಾಡೋಕ್ಕಾಗುತ್ತಾ? ಸೊ ಹಾಗಾಗಿ 50 ವರ್ಷಗಳಿಂದ ಕನಿಷ್ಠ ಪಕ್ಷ 10 ವರ್ಷ ಯಾರು ಸ್ಥಳೀಯವಾಗಿ ವಾಸ ಇರ್ತಾರೆ ಅಂಥ ಬಡ ಕುಟುಂಬಗಳನ್ನ ಗುರುತಿಸಿ ಅಧಿಕಾರಿಗಳು ಸರ್ಕಾರ ಕೊಡಬೇಕಾಗಿರೋದು ಮಾನ್ಯತೆ, ಅವರಿಗೆ ಕೊಡಬೇಕಾಗಿರೋ ಜವಾಬ್ದಾರಿ ಅವ್ರದ್ದು. ಇವತ್ತು ಸರ್ಕಾರ ಹೇಳ್ತಾ ಇದೆ ಯಾರಿಗೆ ಸೈಟ್ ಬೇಕು ಕೊಡಿ, ಯಾರಿಗೆ ಹಕ್ಕುಪತ್ರ ಬೇಕು ಕೊಡಿ ಅಂತ ಹೇಳ್ತಾರೆ. ಇಲ್ಲಿ ಅಧಿಕಾರಿಗಳು ಚರ್ಮ ಮಂದಾಗಿದೆ. ಸೊ ಅವ್ರಿಗೆ ಅವರು 6 ತಿಂಗಳು ಟೈಮ್ ತೊಗೊಂಡಿದ್ದಾರೆ. 6 ತಿಂಗಳು ನಾವು ಸೆಟ್ಲೇಟ್ ಮಾಡ್ತೀವಿ ಅಂತ, ಅದು ಸಾಧ್ಯ ಇಲ್ಲ, ಅವ್ರ ಕೈಲಿ ಕೊಡೋಕ್ಕಾಗಲ್ಲ. ಇವರು ಮುಂದಕ್ಕೆ ಹಾಕೊಂಡು ಹೋಗ್ತಾರೆ ಅಷ್ಟೇ. ಇಲ್ಲಿ ಸುಳ್ಳು ಭರವಸೆಗಳು ಕೊಟ್ಟು ಇವತ್ತು ಈ ನಗರಸಭೆ ಇವತ್ತು ಶಾಸಕರು ಒಂದೇ ಪಾರ್ಟಿ, ಇಲ್ಲಿ ನಗರಸಭೆ ಅಧ್ಯಕ್ಷರು ಒಂದೇ ಪಾರ್ಟಿ. 5 ವರ್ಷ ಕಂಟಿನ್ಯೂಸ್ ಆಗಿ ಇಲ್ಲಿನ ಶಾಸಕರ ವರ್ಷ ಅಧ್ಯಕ್ಷ ಆಗಿದ್ದಂಥವ್ರು 5 ವರ್ಷ ಆಯಿತು. ಇನ್ನು 2 ವರ್ಷದಲ್ಲಿ ಏನು ಮಾಡಿಬಿಡ್ತಾರೆ? ಅದು ಹೇಳಿದ್ದೀನಿ, ತಹಸೀಲ್ದಾರ್ಗೆ ಹೇಳಿದ್ದೀರಿ, ಅರ್ಜಿ ಕೊಟ್ಟಿದ್ದೀರಿ, ಅಧಿಕಾರಿಗಳಿಗೆ ಹೇಳಿದ್ದೀರಿ. ಅದು ಯಾವ ಪ್ರಭಾವಿ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಸೋಲಾರ್ ಪ್ಲಾಂಟ್ ಯಾರೋ ಓನರ್ ಯಾರು ಗೊತ್ತಿಲ್ಲ, ಅವರೇ ಬಹಿರಂಗಪಡಿಸ್ಬೇಕು. ಆಮೇಲೆ ಸೋಲಾರ್ ಪ್ಲಾಂಟ್ ಸರ್ಕಾರಿ ಜಮೀನಲ್ಲಿ ಸೋಲಾರ್ ಪ್ಲಾಂಟ್ ಹಾಕೊಂಡು ಸರ್ಕಾರಿ ಜಮೀನಲ್ಲೇ ದುಡ್ಡು ತಗೊತಿದ್ದಾರೆ, ಸೋಲಾರ್ ದುಡ್ಡು. ಮತ್ತು ಶುಗರ್ ಫ್ಯಾಕ್ಟ್ರಿ ಎಲ್ಲರಿಗೂ ಪಾಣಿ ತೆಗೆದ್ರೆ ಬರ್ತದೆ, 40-50 ಎಕರೆ ಇದೆ ಶುಗರ್ ಫ್ಯಾಕ್ಟ್ರಿ, ACC ಫ್ಯಾಕ್ಟ್ರಿ. ಸೋಲಾರ್ ಪ್ಲಾಂಟ್ ಓನರ್ ಯಾರೋ ನಮ್ಗೆ ಗೊತ್ತಿಲ್ಲ, ಅವ್ರು ಯಾರೋ ಬಂದಿರ್ತಾರೆ ಪ್ರಭಾವಿಗಳು, ದುಡ್ಡು ಕೊಟ್ಟು ಸರ್ಕಾರಿ ಜಮೀನುಗಳನ್ನ ಕಾಂಪೌಂಡ್ ಹಾಕ್ಕೊಂಡು. ಕೆಲವು ರೈತರು ಒಳಗಡೆ ಇದ್ದಾರೆ, ಅವ್ರು ಒಳಗಡೆ ಬಿಡ್ತಾಯಿಲ್ಲ, ರೌಡಿಸಮ್ ಮಾಡಿ ಅವ್ರಿಗೆ ರೌಡಿ ಶೀಟ್ ರಚಿಸಿ ಒಳಗಡೆ ಕಳ್ತನ ಕೇಸ್ಗಳು ಹಾಕ್ಸಿ ಈ ಥರ ಎಲ್ಲ ಮಾಡ್ತಾರೆ. ಅದು ಯಾರು ಸೋಲಾರ್ ಪ್ಲಾಂಟ್ ಅವ್ರು ಕರೆದು ಅವ್ರ ಮೇಲೆ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ಈ ನಮ್ಮ ರೆವಿನ್ಯೂ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.